ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾಸ್ ರೆಸಿಪೀಸ್. ಇವತ್ತಿನ ರೆಸಿಪಿ ಬಂದು ಚಕ್ಲಿ. ಈಸಿಯಾಗಿ ಅಂಗಡಿ ಸಿಗೋ ಥರ ಚಕ್ಲಿ ಮಾಡ್ಕೋಬೋದು ಮನೇಲೇ. ಮಾಡುವ ವಿಧಾನ ನೋಡಿ. ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಉದ್ದಿನ ಬೇಳೆ ತೊಗೊತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಹುರ್ಕೊಳ್ಳೋಣ ಇದನ್ನು ಲೈಟಾಗೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಹೊಸ ವ್ಯೂವರ್ಸ್ ಯಾರು ನನ್ನ ಚಾನಲ್ ನೋಡ್ತಿದ್ರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಇಷ್ಟು ಹುರಿದಿರೋದಾದರೆ ಸಾಕು. ಇದಕ್ಕೆ ಒಂದು 3 ಸ್ಪೂನ್ ಕಡಲೆ ಹಾಕ್ಕೊಳ್ಳೋಣ. ಕಡಲೆನ ಹುರಿಯೋ ಅವಶ್ಯಕತೆ ಇಲ್ಲ. ನೋಡಿ, ತಕ್ಕೊಳ್ಳೋಣ ಇದು ಹುರಿದಿರೋದನ್ನ. ಈಗ ಇದೇ ಪ್ಯಾನಿಗೆ ಒಂದು 2 ಗ್ಲಾಸ್ ಅಕ್ಕಿ ಹಾಕ್ಕೊಳ್ಳಿ. ಹುರ್ಕೊಳ್ಳಿ ಇದನ್ನ. ತುಂಬ ಉರಿಬೇಕು ಅಂತ ಏನಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಇದನ್ನ ಎತ್ತಿಟ್ಕೊಳ್ಳೋಣ, ಆರ್ಕೊಳ್ಳಿ. ಆರಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ, ಅಥವಾ ನೀವು ಮಿಲ್ ಮಾಡಿಸ್ಕೊಬರ್ಬೋದು. ಈಗ ಅದನ್ನೊಂದು ಪಾತ್ರೆಗೆ ತೊಗೊಂಡಿದ್ದೀನಿ ಹಿಟ್ಟನ್ನ. ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪೌಡ್ರ್ ಹಾಕ್ಕೊಳ್ಳಿ. ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು 3 ಸ್ಪೂನ್ ಬಿಸಿ ಎಣ್ಣೆ ಹಾಕ್ಕೊಳ್ಳಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸಲ ನೀರು ಹಾಕೊಂಡು ಕಲಿಸ್ಕೋಬಾರ್ದು. ಇದಕ್ಕೆ ಬೆಣ್ಣೆನೂ ಹಾಕೊಂಡು ಕಲಿಸ್ಕೋಬೋದು, ಅಥವಾ ತುಪ್ಪ ಹಾಕ್ಕೊಬೋದು ಸ್ವಲ್ಪ. ನಾವು ಇದನ್ನು ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕು ಅಂತ ಏನಿಲ್ಲ, ಕಲಸಿ ಇಮಿಡಿಯೇಟ್ಲಿ ಮಾಡ್ಕೋಬೋದು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ಈ ರೀತಿನೂ ಒಮ್ಮೆ ಟ್ರೈ ಮಾಡಿ. ಈಗ ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಒಂದು ಅರ್ಧ ಗಂಟೆಲೆಲ್ಲ ಚಕ್ಲಿ ಮಾಡ್ಕೊಬಿಡ್ಬೋದು. ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತ ಕಲಿಸ್ಕೋಬೇಕು, ಒಂದೇ ಸಲ ನೀರು ಹಾಕೊಂಡು ಕಲಿಸ್ಕೋಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಇದಕ್ಕೆ ನೀವು ಖಾರದ ಪೌಡ್ರು ಬೇಡ ಅಂದರೆ ಪೆಪ್ಪರ್ ಪೌಡ್ರೂ ಹಾಕ್ಕೋಬೋದು. ಓಮ್ ಕಾಳು ಹಾಕ್ಕೋಬೋದು. ಚಪಾತಿ ಹಿಟ್ಟು ಅದು ಕಲಿಸ್ಕೋಬೇಕು. ಕಲಸಿದಾಯಿತು. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಉಪ್ಪು ಖಾರ ಕಮ್ಮಿ ಇದ್ರೆ ಹಾಕೋಬೋದು ಇವಾಗ. ನೋಡಿ, ಹಿಟ್ಟು ತಗೊಳ್ಳೋಣ. ನೋಡಿ, ಚಕ್ಲಿಗಳು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸರುಕೋಬೇಕು ಒಳಗಡೆ. ನೋಡಿ, ಇಷ್ಟು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ.
ಈಗ ಉಂಡೆ ಮಾಡ್ಕೊತಾ ಇದ್ದೀನಿ ನಾನು. ಒಂದು 4 ಸಲ ಹಾಕ್ಕೋಬೋದು. ಈಗ ಚಕ್ಲಿ ಹಾಕ್ಕೊಳ್ಳೋಣ. ಒಂದು ಕವರ್ ಮೇಲೆ ಹಾಕ್ಕೊತಾ ಇದ್ದೀನಿ ನಾನು. ಎತ್ತಾಕಕ್ಕೆ ಈಸಿ ಆಗುತ್ತೆ. ನೀವು ಡೈರೆಕ್ಟಾಗೂ ಹಾಕ್ಕೋಬೋದು ಎಣ್ಣೆಗೆ. ಈಗೆಲ್ಲ ಒತ್ಕೋತಾ ಇದ್ದೀನಿ ನಾನು. ಈ ಥರ ಮಾಡಿಕೊಂಡ್ರೆ ಬೇಗ ಫಾಸ್ಟಾಗಿ ಹಾಕ್ಕೋಬೋದು. ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದೆ. ತುಂಬ ಕಾಯಬಾರ್ದು ಎಣ್ಣೆ, ಮೀಡಿಯಮ್ ಕಾಯಬೇಕು. ಮೀಡಿಯಮ್ ಫ್ಲೇಮಲ್ಲಿರಲಿ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಬೇಯುತ್ತೆ, ಒಳಗಡೆ ಬೆಂದಿರಲ್ಲ. ಈಗ ಬಬಲ್ಸ್ ಬರ್ತಾ ಇದೆಯಲ್ಲ, ಅದೆಲ್ಲ ಕಮ್ಮಿ ಆದರೆ ಬೆಂದಿದೆ ಅಂತ ಗೊತ್ತಾಗುತ್ತೆ. ತುಂಬ ಸಖತ್ತಾಗಿ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ ನೋಡಿ. ಆಯಿತು, ಈಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅದೇ ಥರ. ಈಸಿಯಾಗಿ ಮಾಡ್ಕೋಬೋದು. ಈಗೆಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾಯಿತು. ತುಂಬ ಗರಿ ಗರಿಯಾಗಿ ಬಂದಿತ್ತು. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಪರ್ಫೆಕ್ಟಾಗಿ ಚಕ್ಲಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.